ನೀಲಾ 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 ಯಾರು? ಇದು ನೀಲಾ ಅವ್ರ ಮನೆ ತಾನೆ? ಖಂಡಿತ ಅಲ್ಲ, ಈ ಮನೆ ಯಜಮಾನ್ರು ಶ್ರೀ ಧರ್ಮರಾಜ್ ಅಂತ, ಇದು ಅವ್ರ ಮನೆ. ಐ ಸಿ. ಹಾಗಾದ್ರೆ ನೀಲಾ ಇರೋದೆಲ್ಲಿ? ಯಾವ ನೀಲಾ? ನೀಲಾ ತ್ಯಾಗರಾಜ್. ಅವ್ರಿರೋದು ಈ ಮನೇಲೆ. ಹಾಗಾದ್ರೆ ನೀನ್ ಯಾರು? ನಾನ್ ನಿಮ್ಗೆ ಹ್ಯಾಕ್ ಕಾಣಿಸ್ತೀನಿ? ಮನುಷ್ಯ. ಅದು ಕಾಣಿಸ್ತಾನೆ ಇದೆ. ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ. ಅದಲ್ಲಪ್ಪ, ನೀನ್ ಇಲ್ಲಿ ಏನ್ ಕೆಲಸ ಮಾಡ್ತಿದೀಯಾ ಅಂತ ಕೇಳಿದೆ. ಓಹೋ, ನಾನು ಈ ಮನೆ ಕೆಲಸಗಾರ ಅಂತ ತಿಳ್ಕೊಳ್ಳಿ. ಓ, ಪ್ಯೂನಾ? ಅದೇ ಅದೇ. ನೀಲಾ ಹತ್ರ ಹೋಗಿ ಹೇಳು, ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಿದೀವಿ ಅಂತ. ನಾನು ಹೇಳ್ತೀನಿ, ನೀವು ಬನ್ನಿ. ಹಲೋ ರೋಜಿ. ಹಾಯ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಏನ್ರೆ ಇಡೀ ಮಹಿಳಾ ಸೇವಾ ಸಮಾಜನೇ ಬಂದಾಗಿದೆ. ಕೂತ್ಕೊಳ್ಳಿ, ಕಮ್ ಆನ್ ಸಿಟ್ ಡೌನ್. ನಿಮ್ ಸ್ನೇಹಿತರಿಗೆ ಕಾಫಿ ತಿಂಡಿಗೆ ಅರೇಂಜ್ ಮಾಡ್ಲಾ? ವೈ ನಾಟ್, ಬೇಗ ಅರೇಂಜ್ ಮಾಡ್ಕೋ. ಸಮಾಜದಲ್ಲಿ ಮೀಟಿಂಗ್ ಇತ್ತು ಕಣೆ ನೀಲಾ. ಮುಂದಿನ ವಾರ ಕೊಳ್ಚೆಗೇರಿನಲ್ಲಿ ನಾವು ಕಸ ಗುಡ್ಸೋ ಪ್ರೋಗ್ರಾಮ್ ಹಾಕೊಂಡಿದೀವಿ. ನನಗಂತೂ ಪೊರ್ಕೆ ಹಿಡಿಯೋಕ್ಕೂ ಗೊತ್ತಿಲ್ಲ. ಏನೊಂದಿನ ಹಿಡಿದು ಹಾಗೆ ಹೀಗೆ ಆಡ್ಸಿದ್ರಾಯ್ತು. ಪೇಪರ್ ನಲ್ಲಿ ನಮ್ದು ದೊಡ್ಡ ಫೋಟೋನೇ ಬಂದಿದೆ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ಸ್. ಇದೆಲ್ಲ ನೀನಾ ಮಾಡಿದ್ದು? ಹೌದಮ್ಮ. ನಿಮ್ಗೆಲ್ಲ ಇಷ್ಟ ಆಗ್ಲಿಲ್ವಾ? ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ತರ್ಲಾ? ಬೇಡ ಬೇಡ. ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ಸುಮಾರು 15-20 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ ಮೊದ್ಲು ಎಲ್ಲಿ ಕೆಲಸ ಮಾಡ್ತಿದ್ದೆ? ನಾನು ಈ ಮನೆಗೆ ಮಾತ್ರ ಸೇವಕಿ. ಗೀತಾ ಕರೀತಾ ಇದ್ದಾಳೆ, ನೀನ್ ಹೋಗಿ. ಮಹಿಳಾ ಮಣಿಗಳೇ, ಈಗ ನಾನ್ ನಿಮ್ಮನ್ನ ಸ್ವಲ್ಪ ವಿಚಾರಿಸ್ಕೋಬೋದಾ? ನೀನು ನಮ್ಮನ್ನ ವಿಚಾರಿಸ್ಕೋತೀಯಾ? ಹೌದೇ, ನಿನ್ನೆಳೆ ನೀನ್ ಎಷ್ಟ್ ದಿವಸದಿಂದ ಯಾರ ಮನೆ ಕೆಲಸ ಮಾಡ್ಕೊಂಡಿದ್ದೆ? ಏನಂದೆ? ಆನೆ ಮನೆ ಗೂನಂದೆ. ಏನ್ ಕಣ್ಕೊಂಡ್ ಬಿಡ್ತಿದ್ಯಾ? ಕನ್ನಡ ಅರ್ಥ ಆಗಲ್ವಾ ನಿಂಗೆ? ಸತ್ಯ. ಯಾಕ್ರಿ ಕೂಗಾಡ್ತೀರಾ? ನಿಮ್ಮ ಸ್ನೇಹಿತರಿಗೆ ನೆಟ್ಟಿಗೆ ಮಾತಾಡೋ ಮ್ಯಾನರ್ಸ್ ನ ನೀವು ಕಲ್ಸ್ಕೊಡ್ತೀರಾ ಅಥವಾ ನಾನ್ ಕಲ್ಸ್ಕೊಡ್ಲಾ? ನೀನ್ ಯಾರೋ ನಮಗ್ ಮ್ಯಾನರ್ಸ್ ಹೇಳ್ಕೊಡೋದಕ್ಕೆ? ನಿಮ್ಮ ಅಪ್ಪನ್ ಮೊಮ್ಮಗ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹೆಂಗ್ಸು ಶೋಕೇಸ್ ಅಲ್ಲಿರೋ ಬೊಂಬೆ ತರ ಸೀರೆ ಉಟ್ಕೊಂಡು ಮಿಂಚಿದ್ರೆ ಸಾಲದು. ಕಂಡವನ್ ಮನೇಲಿ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲಿಬೇಕು. ನಡೆ ನುಡಿ ಗೊತ್ತಿಲ್ದಿರೋ ನೀವೆಲ್ಲ ಸಮಾಜ ಸೇವಕಿಯರು. ಸತ್ಯ, ಇವರೆಲ್ಲ ನನ್ನ ಫ್ರೆಂಡ್ಸ್, ನನ್ ಗೆಸ್ಟ್ ಅನ್ನೋದನ್ನ ಮರಿಬೇಡ. ಅದಕ್ಕೆ ಬಾಯಲ್ಲಿ ಬುದ್ಧಿ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ಏನೋ ಮಾಡ್ತಿದ್ದೆ? ಒದ್ದ ಆಚೆಗೆ ತಳ್ತಾ ಇದ್ದೆ. ಇಷ್ಟು ಕೊಬ್ಬ ನಿನಗೆ? ಹೌದು, ದಿನ ಬೆಳಗ್ಗೆ ನೀನು ಬಾದಾಮಿ ಹಾಲು ಕೋಳಿ ಮೊಟ್ಟೆ ಕೊಡ್ತೀಯ ನೋಡು, ಅದಕ್ಕೆ ಕೊಬ್ಬು. ನಾನ್ ಯಾರು ಗೊತ್ತಾ? ಲಕ್ಷಾಧೀಶ್ವರ ಜೈರಾವ್ ಮಗಳು. ಹಾಗಂತ ಉಳಿದೋರೆಲ್ಲ ನಿಮ್ ಸೇವಕರು ಅಂತ ತಿಳ್ಕೋಬೇಡಿ. ನಾನೆಲ್ಲಿ ಹಾಗಂದೆ? ಬಾಯ್ ಬಿಟ್ಟು ಹೇಳದೇ ಇದ್ರು ನಿಮ್ಮ ಸ್ನೇಹಿತರ ಎದುರುಗಡೆ ಮನೆಯವ್ರ ಹತ್ರ ನಡ್ಕೊಳ್ಳೋ ರೀತಿ ನೀತಿ ಆಗಿರುತ್ತೆ ನೋಡಿ. ನನ್ನ ಅತ್ತಿಗೆ ನಿಮ್ ಸೇವಕಿ ಅಲ್ಲ. ಸಂಬಂಧ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೊಳ್ಳೇದು. ತಲೆಯೆಲ್ಲ ಮಾತಾಡ್ತಾನೆ. ಯಾರೇ ಇಡಿಯಟ್? ಏನೇ ಅಂತೆ ಜೂಲಿಯಟ್? ಒದ್ದ ಅಂದ್ರೆ ನಡ್ಡ ಎಲ್ಲ ಮುರಿದೋಗ್ಬಿಡ್ಬೇಕು. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗಿ. ಔಟ್. ಥ್ಯಾಂಕ್ಸ್ ಅಮ್ಮ ನೀಲಾ, ನಿನ್ ಮನೆಗೆ ಅಂತ ಬಂದಿದ್ದಕ್ಕೆ ಒಳ್ಳೆ ಉಪಚಾರ ಸಿಕ್ತು. ಬಂದ್ರೆ ಶೀಲಾ, ರೋಸಿ ಪಪ್ಪಿ, ಒಮ್ಮೆಗೆ ಹಾಕಮ್ಮ ನಿನ್ ಉಪಚಾರ. ನನ್ ಮಾತ್ ಕೇಳ್ರೆ? ಸತ್ಯ, ನನ್ ಫ್ರೆಂಡ್ಸ್ ನ ಅವಮಾನ ಮಾಡ್ತೀಯಾ? ಅವ್ರನ್ನ ಒಳಗ್ ಕರೆದು ಕ್ಷಮೆ ಕೇಳು. ಕ್ಷಮೆ ಕೇಳಬೇಕಾಗಿರೋದು ನಾನಲ್ಲ, ನೀನು. ನೀನೇನು ಯೋಚನೆ ಮಾಡ್ಬೇಡವೆ. ಆ ಮನೆಯವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ. ನಾನು ದುರ್ಗದ ದೌಳಪ್ಪನ ಮಗಳು ದುರ್ಗಮ್ಮನೇ ಅಲ್ಲ. ಆಶಾ, ಗ್ರಾಚಾರ ಬಂದು ಒಕ್ಕಸ್ಕೋತು ಮಗು. ಏನ್ರಿ ಹುಡುಗ? ಏನಿಲ್ಲ ಕಣೆ, ಈ ಚೆಸ್ ಆಟದ ಬಗ್ಗೆ ಆಶಾ ಹತ್ರ ನಾನು ಏನಮ್ಮ. ಅಯ್ಯೋ ನನ್ನ ಕರ್ಮವೇ, ಮನೆ ಹೆಂಗಪ್ಪ ಅನ್ನಂಗಿಲ್ಲ, ಮಗಳ ಸಂಸಾರ ಹೆಂಗಪ್ಪ ಅನ್ನಂಗಿಲ್ಲ. 3 ಹೊತ್ತು ಚೆಸ್ಸು ಚೆಸ್ಸು ಚೆಸ್ಸು. ಏನಿಲ್ಲ, ನಿನ್ ಗಂಡನ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ ಹೇಳು. ನಾನ್ ಮಾಡಲ್ಲ. ಮಾಡಲ್ವಾ? ನಾನೇ ಮಾಡ್ತೀನಿ. ಹಲೋ, ಯಾಗುನಾ? ನಾನಪ್ಪ ನೀನು ತಾಯಿ ಮಾತಾಡ್ತಿರೋದು. ಅಂದ್ರೆ ನಿಮ್ಮ ಅತ್ತೆ. ನಿನ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಅರ್ಜೆಂಟ್ ಆಗಿ ಬರ್ತೀನಪ್ಪ. ಈಗ್ಲಲ್ಲ, ನಾಳೆ. ನಿನ್ನ ಮಕ ನೋಡು. ಅರ್ಜೆಂಟ್ ಬರೇ. ನೋಡಿ ನೀಲಾ, ಈ ಗಂಡಸರಿಗೆ ಗಳಿಗೆಗೊಂದ್ ಜ್ಞಾನ. ಕಬ್ಬಣ ಕಾದಾಗ್ಲೇ ಬಡ್ದು ಬಗ್ಗಿಸ್ಬಿಡ್ಬೇಕು. ಮಮ್ಮಿ, ಬೇರೆ ಮನೆ ಮಾಡೋಕೆ ಯಾಗೂ ಒಪ್ಪದೆ ಇದ್ರೆ ನಾನು ಆ ಮನೆ ಕಾಲಿಡಲ್ಲ. ನೀನ್ ಯಾಕೆ ಆ
ದರಿದ್ರ ಮನೆ ಕಾಲಿಡ್ಬೇಕು, ಯಾರ್ಯಾರನ್ನ ಯಾವಾಗ ಹೆಂಗೆ ರಿಪೇರಿ ಮಾಡ್ಬೇಕು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ನಿನ್ ಗಂಡ ಬರ್ಲಿ ತಡಿ, ಸತ್ಯ ಆಡಿದ ಮಾತಿಗೆ ಉಪ್ಪು ಖಾರ ಹಚ್ಚಿ ಹೇಳ್ತೀನಿ. ನಿನ್ ಗಂಡ ಬ್ಯಾರೆ ಮನೆ ಮಾಡಿ ನೀನ್ ಕರ್ಕೊಂಡು ಹೋಗ ಅಲ್ಲಿಡೋಂಗ ನಾನು ಮಾಡ್ತೀನಿ ಕಣೆ, ನಾನು ಮಾಡ್ತೀನಿ. ಮಾಧವಿ, ಊಟದ ಹೊತ್ತಾದ್ರೂ ಧರ್ಮನ ಏನ್ ಮಾಡ್ತಿದ್ದಾನೆ? ಯಾರ್ಯಾರು ಎಷ್ಟು ಸಾಲ ಕೊಡ್ಬೇಕು ಅಂತ ಲೆಕ್ಕ ಹಾಕ್ತಾ ಕೂತಿದ್ದಾರೆ. ತ್ಯಾಗು, ಎಲ್ಲಿ ಹೋಗಿದ್ರಪ್ಪ? ಮನೆಯವರೆಲ್ಲ ಬೆಳಗ್ನಿಂದ ನಿಮ್ಗೋಸ್ಕರ ಕಾಯ್ತಾ ಕೂತಿದ್ರು. ಬನ್ನಿ ಊಟ ಮಾಡೋಣ. ಊಟ ಮಾಡೋದಾ? ಈ ಮನೇಲಿ ಒಂದ್ ತೊಟ್ಟು ನೀರ್ ಕುಡಿಯೋದು ಮಹಾಪಾಪ. ಹಾಗೆಲ್ಲ ಮಾತಾಡಬಾರ್ದು ನೀಲಾ. ಸತ್ಯ ಇನ್ನೂ ಹುಡುಗ, ಏನೋ ಬುದ್ಧಿ ಇಲ್ದೆ ಮಾತಾಡ್ದ. ಅದನ್ನೆಲ್ಲ ಮನ್ಸ್ಗೆ ಹಚ್ಕೋಬಾರ್ದಮ್ಮ. ಅವನ್ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನೀಲಾ, ನಿನ್ನ ಸ್ನೇಹಿತರಿಗೆ ಮಾಧವಿ ಸತ್ಯನ್ನ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಸಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಹೋಗ್ಲಿ ಬಿಡಿಯತ್ತೆ, ನಾನು ಇದನ್ನೆಲ್ಲ ಮನ್ಸ್ಗೆ ಹಚ್ಕೊಂಡಿಲ್ಲ. ನೀವ್ಯಾಕೆ ಬೇಜಾರ್ ಮಾಡ್ಕೊಳ್ತೀರಾ? ನೀಲು, ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ದೊಡ್ಡದು ಮಾಡಬಾರ್ದಮ್ಮ. ಹೇಳ್ಬಿಟ್ಲು, ಚಿವುಟವಳು ನೀನೆ, ತೂಗೋಳು ನೀನೆ. ಉರಿಯೋ ಬೆಂಕಿಗೆ ಉಪ್ಪು ಹಾಕಿದ್ದು ಅಲ್ದೆ ಮಾತಾಡೋದು ನೋಡು. ನೀಲಾ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಮಾಧವಿ ಈ ಮನೆ ಹಿರಿ ಸೊಸೆ. ಹಾಗಾದ್ರೆ ನಾನು ಈ ಮನೆಗೇನು ಅಲ್ವಾ? ನೀನ್ ಈ ಮನೆ ಮುದ್ದಿನ ಸೊಸೆನಮ್ಮ. ಮುದ್ದಿನ ಸೊಸೆ ನಾನಲ್ಲ. ಯಾರು ಈ ಮುದುಕಿ ಮಾತಿನ ಪ್ರಕಾರ ಕುಣಿತಾರೋ ಅವರೇ ಈ ಮನೆಗೆ ಮುದ್ದಿನ ಸೊಸೆ. ನಾನು ಓದ್ದವಳು, ಶ್ರೀಮಂತರ ಮಗಳು. ನನಗೆ ಈ ಸಮಾಜದಲ್ಲಿ ಗೌರವ ಇದೆ ಅಂತ ನನ್ ಕಂಡ್ರೆ ನಿಮಗೆಲ್ಲ ಅಸೂಯೆ, ದ್ವೇಷ. ನಾವು ದ್ವೇಷಿಸ್ತಿರೋದು ನಿನ್ನನ್ನಲ್ಲಮ್ಮ, ಆಚಾರ ವಿಚಾರವಿಲ್ದಿರೋ ನಿನ್ನ ವಿಷಯದ ನಾಲ್ಗೆನ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಒಂದು ದಿನವಾದ್ರೂ ಈ ಮನೆಯವರನ್ನ ನನ್ನವರು ಅನ್ನೋ ಅಭಿಮಾನದಿಂದ ನೋಡಿದ್ದೀಯಾ? ಮಕ್ಕಳನ್ನೆತ್ತು ಮುದ್ದಾಡಿದ್ದೀಯಾ? ಗೀತನ್ನ ಹತ್ರ ಕರೆದು ಕೂರ್ಸ್ಕೊಂಡಿದ್ದೀಯಾ? ನನ್ನ ಮೈದ್ನ ಅಂತ ಸತ್ಯನ್ ಜೊತೆ ಒಂದು ಒಳ್ಳೆ ನಾಲ್ಕು ಮಾತಾಡಿದ್ದೀಯಾ? ಹೋಗ್ಲಿ, ಯಾವತ್ತಾದ್ರೂ ಮಾಧವಿನ ನನ್ನ ಗೌರವದಿಂದ ಕಂಡಿದ್ದೀಯಾ? ಇನ್ನೊಬ್ಬರನ್ನ ಅಗೌರವದಿಂದ ಕಾಣೋ ಕೆಟ್ಟ ಜನರನ್ನ ನಾನ್ ಎಂದು ಗೌರವಿಸಲ್ಲ. ಮುಚ್ಚು ಬಾಯ್. ಯಾಕೆ ಬಾಯ್ ಮುಚ್ಚಬೇಕು? ನೀವ್ ಅಂದ ಹಾಗೆಲ್ಲ ಅನ್ನಿಸ್ಕೊಂಡ್ ಬಿದ್ದಿರೋಕೆ ನನ್ಗೇನ್ ಗ್ರಹಚಾರ? ನಾನು ಈ ಮನೆ ಸೊಸೆ. ಈ ಮನೇಲಿ ಮಾಧವಿಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಮಾಧವಿ ಅಂಗಾಲು ಉಂಗುಷ್ಟಕ್ಕೂ ಹತ್ತಲ್ಲ ಕಣೆ ನೀನು. ಅವಳು ಒಳ್ಳೆ ಗುಣ ನಿನ್ಗಿದ್ದಿದ್ರೆ ಇವತ್ತು ಈ ಮನೆ ರಣರಂಗವಾಗ್ತಿರ್ಲಿಲ್ಲ. ಆಹಾ, ಏನಂತ ಒಳ್ಳೆ ಗುಣ? ನಿಮ್ಮ ಮಾತಿಗೆ ತಾಳ ಹೊಡೆಯೋದು, ನಿಮ್ ಕೈಕಾಲೊತ್ತಿ ಡಿಲೀಟ್ ಮಾಡೋದು. ಅದಕ್ಕೆ ನಾಲ್ಗೆ ಬಿಗಿಡಿದು ಮಾತಾಡಿ. ಸಣ್ಣವ್ರ ಬಗ್ಗೆ ನಿಮ್ಗೆ ಅಭಿಮಾನ ಇಲ್ಲ, ದೊಡ್ಡವ್ರ ಬಗ್ಗೆನಾದ್ರೂ ಸ್ವಲ್ಪ ಗೌರವ ಇಲ್ಲಿ. ಸಣ್ಣವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ರೆ ತಾನೆ ದೊಡ್ಡವ್ರ ಬಗ್ಗೆ ನನಗೂ ಗೌರವ ಇರೋದು. ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ ಕೇಳಿದ್ದೆ, ಆದ್ರೆ ನನ್ನ ಅನುಭವದಲ್ಲಿ ಅತ್ತೆ ಅಂದ್ರೆ ರಾಕ್ಷಸಿ. ಸಾಕ್ ತಿಳ್ಸು ನಿನ್ ತಲೆ ಹರಟೆ. ಇನ್ನು ನಿನ್ನ ಮಾತನ್ನು ಕೇಳೋಷ್ಟು ತಾಳ್ಮೆ ನನಗಿಲ್ಲ. ಈ ಮನೆಯಲ್ಲಿ ನೀನು ಯಾರಿಗೂ ಅವಮಾನ ಮಾಡಿಲ್ಲ, ನನಗೆ ಅವಮಾನ ಮಾಡಿದೆ. ನನ್ನ ಹೆಂಡತಿ, ಮಕ್ಕಳು, ತಮ್ಮ, ತಂಗಿ ಎಲ್ರನ್ನೂ ಅಯ್ಯೋ ಅನ್ನಿಸ್ದೆ. ನಾನು ನಿನಗೊಂದೂ ಮಾತಾಡ್ಲಿಲ್ಲ. ಆದ್ರೆ ಇವತ್ತು ನಮ್ ತಾಯಿಗೆ ಅವಮಾನ ಮಾಡೋಷ್ಟು ಮುಂದುವರೆದು ಬಿಟ್ಟ ನೀನು. ಇದನ್ನು ಮಾತ್ರ ಸಹಿಸಲ್ಲ. ಇಲ್ಲಮ್ಮ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಮೊದಲು ನಮ್ ತಾಯಿ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು. ಕ್ಷಮೆನಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳ್ಬೇಕು? ನೀನಿವತ್ತು ಲಂಗುಲಗಾಮಿಲ್ದೆ ಮಾತಾಡ್ತಾ ಇದೀಯಾ. ಈ ಮನೆಯಲ್ಲಿ ನಿನ್ನ ಹಾಗೆ ಯಾರು ಯಾವತ್ತೂ ಹೀಗೆ ನಡ್ಕೊಂಡಿರ್ಲಿಲ್ಲ. ಮೊದಲು ಕ್ಷಮೆ ಕೇಳು. ನೋ, ನೆವರ್. ಮಾಡಿದ ತಪ್ಪನ್ನು ತಿಳ್ಕೊಂಡು ಪಶ್ಚಾತ್ತಾಪ ಪಡೋಣ ಮನುಷ್ಯ ಅಂತಾರೆ. ನೀನ್ ಮಾಡಿದ ತಪ್ಪಿಗೆ ನಮ್ ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ದ್ರೆ ಮನೆ ಜಾಗ ಇಲ್ಲ. ಅಣ್ಣ ಮುಚ್ಚು ಬಾಯ್, ನೀನ್ ಮಧ್ಯ ಮಾತಾಡಬೇಡ. ಏ ತ್ಯಾಗು, ಅಮ್ಮನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ ನೀನ್ ಹೆಂಡತಿ ಬುದ್ಧಿ ಹೇಳೋ. ಹೇಳೋ. ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಅವಳಿಗಿಲ್ಲ. ಕ್ಷಮೆ ಕೇಳೋ ಅಂತ ತಪ್ಪು ಅವಳು ಮಾಡಿಲ್ಲ. ಏನು ನೀನು ಅವಳು ಪರ ವಹಿಸ್ಕೊಂಡು ಮಾತಾಡ್ತೇನೋ? ನಾನು ಅವಳು ಕೈ ಹಿಡಿದು ಗಂಡ. ಈ ಮನೇಲಿ ಎಲ್ರು ಅವಳು ಕೈ ಬಿಟ್ರು ನಾನ್ ಬಿಡಕ್ ಸಾಧ್ಯ ಇಲ್ಲ. ತ್ಯಾಗು, ನೀನ್ ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮುತ್ತು ಕೊಡೋಳು ಸಿಕ್ಕುದ್ಲು ಅಂತ ತುತ್ತು ಕೊಟ್ಟೋಳು ಮರಿತೀಯನೋ? ಒಳ್ಳೆ ಮಾತನ್ನ ನೀವಿಬ್ರು ಅಮ್ಮನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಅದು ಖಂಡಿತ ಸಾಧ್ಯ ಇಲ್ಲ. ಏನಂದೆ? ಯಾರು ನಮ್ ತಾಯಿಗೆ ಅವಮಾನ ಮಾಡ್ತಾರೋ ಅಂಥವ್ರಿಗೆ ಮನೇಲಿ ಜಾಗ ಇಲ್ಲ. ಹೊಟ್ಟೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ. I said get out from this house. ಧರ್ಮ, ಅಮ್ಮ, ನಾನ್ ತಂದೆ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸುವಂತ ತಪ್ಪು ನೀನೇನ್ ಮಾಡಿದ್ಯಪ್ಪ? ಆ ಯೋಗ್ಯನಿಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಕಷ್ಟಪಟ್ಟಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗಾಯ್ತು. ಈ ಕಾಲದಲ್ಲಿ ಒಡ ಹುಟ್ಟಿದ ಅಣ್ಣನೂ ಇಷ್ಟು ಮಾಡೋಲ್ಲಪ್ಪ. ಅಮ್ಮ, ಬಾ ಬಾಪ್ಪ ಬಾ. ಯಾಗು,
ಸಿಹಿ ತಿನ್ಕೊಂಡು ಹೋಗಪ್ಪ. ಹೋಗುವಾಗ ಸಿಹಿ ತಿನ್ಕೊಂಡು ಹೋದ್ರೆ ಮತ್ತೆ ಸುಖವಾಗಿ ಹಿಂದಕ್ಕೆ ಬರ್ತಾರಂತೆ. ಅನ್ನು